ಹನುಮಂತನ ಸ್ಮರಣೆ. ಅನಾರೋಗ್ಯ ನಿವಾರಣೆಗೆ ಮಂತ್ರಶಕ್ತಿಯ ಪರಿಹಾರ. ಮನೆಯಲ್ಲಿ ಯಾರಾದರೂ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆಯೇ? ಎಷ್ಟೇ ಔಷಧಿ ಮಾಡಿದರೂ ಪೂರ್ಣ ಗುಣಮುಖರಾಗುತ್ತಿಲ್ಲವೇ? ಮರುಮರು ಆಸ್ಪತ್ರೆ, ಡಾಕ್ಟರ್, ಪರೀಕ್ಷೆಗಳು ಇವೆಲ್ಲದಿಂದಾಗಿ ಮನಸ್ಸಿಗೂ ದೇಹಕ್ಕೂ ಆಯಾಸ ಉಂಟಾಗಿದೆಯೇ? ಇಂತಹ ಸಂದರ್ಭಗಳಲ್ಲಿ ಅನೇಕರು ಧೈರ್ಯ ಕಳೆದುಕೊಳ್ಳುತ್ತಾರೆ. ಇದು ಏಕೆ ನಮ್ಮ ಮನೆಯಲ್ಲೇ ಆಗುತ್ತಿದೆ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ. ಆದರೆ ಶಾಸ್ತ್ರಗಳು ಹೇಳುವುದೇನೆಂದರೆ, ಯಾವುದೇ ಸಮಸ್ಯೆಗೆ ಪರಿಹಾರವಿಲ್ಲ ಎಂಬುದಿಲ್ಲ. ಕೆಲವೊಮ್ಮೆ ಸಮಸ್ಯೆ ದೈಹಿಕವಾಗಿರುವಂತೆ ಕಂಡರೂ ಅದರ ಬೇರು ಮಾನಸಿಕವಾಗಿರಬಹುದು, ಅಥವಾ ಅದೃಶ್ಯ ಶಕ್ತಿಗಳ ಪ್ರಭಾವವೂ ಇರಬಹುದು. ಇಂತಹ ಸಮಯದಲ್ಲಿ ಮಂತ್ರ ಮತ್ತು ಭಕ್ತಿಯ ಶಕ್ತಿ ನಮಗೆ ಆಶ್ರಯವಾಗುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಮಂತ್ರ, ಸ್ತೋತ್ರ ಮತ್ತು ಸ್ತುತಿಗಳಿಗೆ ಅಪಾರ ಶಕ್ತಿಯಿದೆ. ಮಂತ್ರವು ಕೇವಲ ಪದಗಳ ಗುಚ್ಛವಲ್ಲ, ಅದು ಶಕ್ತಿಯ ಕೇಂದ್ರ. ಸ್ತೋತ್ರವು ಭಕ್ತಿಯ ಸಾರ, ಧ್ಯಾನದ ಮಾರ್ಗ ಮತ್ತು ಮನಸ್ಸನ್ನು ಏಕಾಗ್ರಗೊಳಿಸುವ ಸಾಧನ. ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿದಾಗ ಅದು ನಮ್ಮ ಒಳಗಿನ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ದೇಹದಲ್ಲಿರುವ ಶಕ್ತಿ ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ, ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಹನುಮಂತನು ಕೇವಲ ವಾನರನಲ್ಲ, ಅವನು ಶಕ್ತಿ, ಭಕ್ತಿ, ಜ್ಞಾನ ಮತ್ತು ಧೈರ್ಯದ ಸಂಕೇತ. ಅವನು ಚಿರಂಜೀವಿ, ಅವನು ಸಂಕಟಮೋಚನ, ಅವನು ರಘುಪತಿಯ ಪರಮಭಕ್ತ. ಹನುಮಂತನನ್ನು ಸ್ಮರಿಸಿದರೆ ದೈಹಿಕ ಶಕ್ತಿ ಹೆಚ್ಚುತ್ತದೆ, ಮಾನಸಿಕ ಭಯ ದೂರವಾಗುತ್ತದೆ, ನಕಾರಾತ್ಮಕ ಶಕ್ತಿಗಳು ದೂರ ಸರಿಯುತ್ತವೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಆದ್ದರಿಂದ ಪದೇ ಪದೇ ಕಾಯಿಲೆ, ಅಂಜಿಕೆ, ದುರ್ಬಲತೆ, ಅಶಾಂತಿ ಇರುವ ಮನೆಗಳಲ್ಲಿ ಹನುಮಂತನ ಆರಾಧನೆ ಅತ್ಯಂತ ಪರಿಣಾಮಕಾರಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಪರಿಹಾರವನ್ನು ಮಾಡುವುದಕ್ಕೆ ಹೆಚ್ಚಿನ ಸಾಮಗ್ರಿಗಳ ಅಗತ್ಯವಿಲ್ಲ. ಭಕ್ತಿ ಮತ್ತು ಶ್ರದ್ಧೆಯೇ ಮುಖ್ಯ. ಪರಿಹಾರ ಮಾಡುವ ದಿನ ಶನಿವಾರ ಅಥವಾ ಮಂಗಳವಾರ. ಈ 2 ದಿನಗಳು ಹನುಮಂತನಿಗೆ ಅತ್ಯಂತ ಪ್ರಿಯ. ಪೂಜೆ ಮಾಡುವ ವಿಧಾನ. ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ. ಸಾಧ್ಯವಾದರೆ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರ ಧರಿಸಿ. ಮನೆಯಲ್ಲಿ ದೇವರ ಮುಂದೆ ಶಾಂತವಾಗಿ ಕುಳಿತು ಒಂದು ದೀಪವನ್ನು ಹಚ್ಚಿ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆ ಸಲ್ಲಿಸಿ. ಮನಸ್ಸನ್ನು ಸಂಪೂರ್ಣವಾಗಿ ದೇವರಲ್ಲಿ ಲೀನಗೊಳಿಸಿ. ಸಂಕಲ್ಪ. ಮನೆಯಲ್ಲಿ ಯಾರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೋ, ಮಕ್ಕಳಾಗಿರ್ಲಿ, ಹಿರಿಯರಾಗಿರ್ಲಿ, ನಿಮ್ಮ ಸ್ವಂತವರಾಗಿರ್ಲಿ, ಅವರ ಹೆಸರನ್ನು ಹೇಳಿ ಸಂಕಲ್ಪ ಮಾಡಿಕೊಳ್ಳಿ. ಇವರು ಸಂಪೂರ್ಣ ಆರೋಗ್ಯವಂತರಾಗಲಿ, ದೈಹಿಕ ಮತ್ತು ಮಾನಸಿಕ ಕಷ್ಟಗಳಿಂದ ಮುಕ್ತರಾಗಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಕುಂಕುಮ್ ಸಿಂಧೂರ, ಆಂಜನೇಯನ ಪಾದದ ಬಳಿ ಇರುವ ಸಿಂಧೂರ. ಸಿಗದಿದ್ದರೆ ಕುಂಕುಮ ಅಥವಾ ಗಂಧ. ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ಸಿಂಧೂರವು ಹನುಮಂತನ ಶಕ್ತಿಯ ಪ್ರತೀಕ, ಅದು ರಕ್ಷಣೆಯ ಸಂಕೇತ. ಪಠಿಸಬೇಕಾದ ಶಕ್ತಿಶಾಲಿ ಸ್ತೋತ್ರ. ಈಗ ಈ ಶ್ಲೋಕವನ್ನು ಸ್ಪಷ್ಟವಾಗಿ ಶುದ್ಧ ಉಚ್ಚಾರಣೆಯೊಂದಿಗೆ ಪಠಿಸಬೇಕು. ಶ್ಲೋಕ. ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾನುಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣನಿಧಾನಂ ವಾನರಾಣಾಮಧೀಶಂ ರಘುಪತಿಪ್ರಿಯಭಕ್ತಂ ವಾತಜಾತಂ ನಮಾಮಿ. ಧ್ಯಾನ ಮಾಡುವ ವಿಧಾನ. ಶ್ಲೋಕ ಪಠಿಸುವಾಗ ಹನುಮಂತನ ಅಪಾರ ಶಕ್ತಿಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಬಂಗಾರದಂತೆ ಪ್ರಕಾಶಮಾನವಾದ ದೇಹ, ಕಣ್ಣುಗಳಲ್ಲಿ ಕರುಣೆ ಮತ್ತು ಧೈರ್ಯ, ಕೈಯಲ್ಲಿ ಗದೆಯ ಶಕ್ತಿ. ಅವನು ನಿಮ್ಮ ಮನೆಯ ಮೇಲೆ ಕಾವಲು ಕಾಯುತ್ತಿರುವಂತೆ ಧ್ಯಾನಿಸಿ. ಎಷ್ಟು ಬಾರಿ ಪಠಿಸಬೇಕು? ಕನಿಷ್ಠ 7 ಬಾರಿ. ಸಾಧ್ಯವಾದರೆ 21 ಅಥವಾ 108 ಬಾರಿ ಪಠನೆಯ ನಂತರ ನಿಮ್ಮ ಕೈಯಲ್ಲಿರುವ ಕುಂಕುಮ ಅಥವಾ ಸಿಂಧೂರವನ್ನು ಅನಾರೋಗ್ಯ ಇರುವವರ ಹಣೆ ಅಥವಾ ಎದೆಗೆ ಹಚ್ಚುವಾಗ ಮೌನವಾಗಿ ಪ್ರಾರ್ಥಿಸಿ. ಫಲ ಪಡೆಯುವ ವಿಧಾನ. ಈ ಕ್ರಮವನ್ನು ಸತತವಾಗಿ ಕೆಲವು ದಿನಗಳು ಅಥವಾ ಪ್ರತಿ ಶನಿವಾರ ತಪ್ಪದೆ ಮಾಡಿದರೆ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಾಣಬಹುದು. ಇದು ಕೇವಲ ದೈಹಿಕ ಕಾಯಿಲೆಗೆ ಮಾತ್ರವಲ್ಲ, ಭಯ, ಅಂಜಿಕೆ, ದುರ್ಬಲತೆ, ನಿದ್ರಾಹೀನತೆ, ಮನಸ್ಸಿನ ಅಶಾಂತಿ ಇವೆಲ್ಲಕ್ಕೂ ಪರಿಹಾರ ನೀಡುತ್ತದೆ.
ಹನುಮಂತನು ಚಿರಂಜೀವಿ. ಅವನು ಎಂದಿಗೂ ತನ್ನ ಭಕ್ತರನ್ನು ಕೈಬಿಡುವುದಿಲ್ಲ. ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠಿಸಿ ಕುಂಕುಮ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಆರೋಗ್ಯದಲ್ಲಿ ಸ್ಥಿರತೆ ಬರುತ್ತದೆ. ಕೊನೆಯದಾಗಿ ಎಲ್ಲರಿಗೂ ಆರೋಗ್ಯ, ಶಾಂತಿ ಮತ್ತು ಸುಖ ಲಭಿಸಲಿ. ಶ್ರೀ ಆಂಜನೇಯ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ.